ಬಿಸಿ ಬಿಸ್ನೆಸ್. ಸ್ಪಾ ಹೆಸರಲ್ಲಿ ಎಗ್ಗಿಲ್ಲದೆ ನಡೀತಿದೆ ಮಾಂಸದಂಧೆ. ಇದೇನು ಮಸಾಜ್ ಪಾರ್ಲರಾ ಇಲ್ಲ ರೆಡ್ ಲೈಟ್ ಲಾಡ್ಜಾ? ಒಳಗೆ ಹೋಗೋಕು ಫೀಸು, ಸರ್ವಿಸಿಗೆ ಸಪರೇಟ್ ಫೀಸು. ಇದು ಎಷ್ಟು ಸಲೂನ್ನಲ್ಲಿ ನಡೀತಿರೋ ಬಿಸಿ ಬಿಸಿ ಬಿಸ್ನೆಸ್. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ಒಂದಾದ ಲಗ್ಗೆರೆಯಲ್ಲಿ ಎಗ್ಗಿಲ್ಲದೆ ನಡೀತಿದೆ ಮಾಂಸದಂಧೆ. ಸ್ಪಾ ಹೆಸರಿನಲ್ಲಿ ತಲೆ ಹಿಡಿಯೋ ಕೆಲಸ ಮಾಡ್ತಿರೋದು ಇಲ್ಲಿರೋ S2 ಸ್ಪಾ ಅಂಡ್ ಸಲ್ಯೂನ್ ಹೆಸರಿನ ಈ ಅಕ್ರಮ ಪಾರ್ಲರ್. ಇಲ್ಲಿ ಬರೋ ಗಿರಾಕಿಗಳಿಗೆ ಮೊದಲು ಎಂಟ್ರಿ ಫೀಸ್ ಕಟ್ಟಿಸ್ಕೋತಾರೆ. ಈಗ ಮೊನ್ನೆ ಮಾಡಿದ್ರಲ್ಲ ಅವರಿದ್ದಾರೆ ಯಶೋಧ ಅಂತ ಸಮಥಿಂಗ್ ಬರುತ್ತೆ ನೇಮ್. ಇವರಲ್ಲ ಇದಕ್ಕೆ ಮುಂಚೆ ಫೋನ್ ಪೇ. ಅವರು ಲಾಸ್ಟ್ ಟೈಮ್ ಕಡಿಮೆ ಮಾಡ್ಕೊಟ್ಟಿದ್ರು. ಮೊನ್ನೆ 3 days ಬ್ಯಾಕ್ ಬಂದಿದೆ. ಇಲ್ಲಿ ಕಡಿಮೆ ಆಗಲ್ಲ ಸರ್, ಅವ್ರಿಗೆ ಕೊಡೋ ಟಿಪ್ಸ್ ಅಲ್ಲಿ ಕಡಿಮೆ ಕೊಡಿ. ಇಲ್ಲಿ ಎಂಟ್ರಿ ಫೀಸ್ ಕಡಿಮೆ ಆಗಲ್ಲ. ಮಿನಿಟ್ಸ್ ಆಗುತ್ತೆ. 45 ಮಿನಿಟ್ಸ್ಗೆ 1000 ಆಮೇಲೆ ಮಸಾಜ್ ರೂಮ್ ಒಳಗಡೆ ಬಿಡ್ತಾರೆ. ಆವಾಗ್ಲೇ ನೋಡ್ರಿ ಅಸಲಿ ಆಟ ಶುರುವಾಗೋದು. ಸರ್ವಿಸ್ ಹೆಸರಲ್ಲಿ ವೇಶ್ಯಾವಾಟಿಕೆ ಮಾಡೋ ಹುಡುಗಿಯರನ್ನ ಇಟ್ಕೊಂಡಿರೋ ಪಾರ್ಲರ್ ಮಾಲೀಕರು ಆ ಹುಡುಗಿಯರ ಮೂಲಕ ಬಂದಿರೋ ಗಿರಾಕಿಗಳ ಹತ್ರ ಸರ್ವಿಸ್ ಚಾರ್ಜ್ ಅನ್ನ ಕುದುರಿಸ್ತಾರೆ. ತಗೊಳ್ಳಿ ಅದೇನು ವೇಸ್ಟ್ ಆಗುತ್ತೆ. ಅವನಿಗೆ ಅಲ್ಲಿ ಕೊಡ್ತೀನಿ, ನೀವು ಬಂದು ಡೈರೆಕ್ಟ್ ಬರೋಕ್ಕಾಗುತ್ತಾ? ಅಲ್ಲ, ಈಗ ಸರ್ವಿಸ್ ತಗೋಕ 1,000 ಕೊಟ್ಟಿದ್ದು, ಇನ್ನೊಂದು 1,000 ಪೇ ಮಾಡಿದ್ರೆ 2,000 ದಂಗೆ. ಈಗ ಮತ್ತೆ 2 ಕೊಡ್ಬೇಕಾ? ಮತ್ತೆ 1,000 ಕೊಟ್ಟರೆ ವೇಸ್ಟ್. ನೀವು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡ್ತೀರಾ ಇನ್ನೊಂದ್ಸಲ ಬರೋದಾದ್ರೆ? ಅಲ್ಲಿ ಕೊಟ್ಟು ಅದು ಬೇರೆ ಇದು ಬೇರೆ. ಇವಾಗ ಮಸಾಜ್ ಸರ್ವಿಸ್ಗೆಲ್ಲ ಸೇರಿ ಮತ್ತೆ ಈಗ 2,000 ಕೊಡಬೇಕು. ಸರ್ವಿಸ್ ಬೇಕು ಅಂತಂದ್ರೆ 2,000 ಸರ್ವಿಸ್ ಬೇಡ ನನಗೆ. ನೋಡಿ ವೀಕ್ಷಕರೇ, ಅದೆಷ್ಟು ಬಿಂದಾಸ್ ಆಗಿ ಆ ಹುಡುಗಿ ತಾನು ಮಾಡೋ ಸರ್ವಿಸ್ಗೆ ಇಂತಿಷ್ಟೇ ಕೊಡ್ಬೇಕು ಅಂತ ಕೇಳ್ತಿದ್ದಾಳೆ. ಆಯಿಲ್ ಮಸಾಜ್ ಮಾಡ್ತೀವಿ ಅಂತ ಬೋರ್ಡ್ ಹಾಕೊಂಡು ಒಳಗಡೆ ಇವ್ರು ಮಾಡೋ ಕೆಲಸ ಏನು ಅಂತ ನಿಮ್ಗೆಲ್ಲ ಮನದಟ್ಟಾಗಿದೆ ಅಂದ್ಕೊಳ್ತೀವಿ. ಹೀಗೆ ದುಡ್ಡಿನ ಅವಶ್ಯಕತೆ ಇರೋ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ದಂಧೆ ನಡೆಸ್ತಾ ಇರೋ ಇಂಥ ಪಾರ್ಲರ್ ಮಾಲೀಕರನ್ನ ಬಗ್ಗು ಬಡಿಬೇಕಾದ ನಮ್ಮ ಪೊಲೀಸ್ ವ್ಯವಸ್ಥೆ ಇವರುಗಳು ಕೊಡೋ ಎಂಜಲು ಕಾಸಿಗೆ ತಮ್ಮನ್ನ ತಾವು ಮಾರ್ಕೊಂಡು ಬಿಟ್ರಾ ಅನ್ನುವಂತ ಅನುಮಾನ ಸಹಜವಾಗಿ ಮೂಡುತ್ತೆ. ಮಾನ್ಯ ಗೃಹ ಸಚಿವರೇ, ನೀವಾದ್ರೂ ಈತ ಗಮನ ಹರಿಸಿ ಬೆಂಗಳೂರಿಗೆ ಅಂಟಿರೋ ಈ ಕಳಂಕ ದೂರ ಮಾಡ್ತೀರಾ ಅಂತ ಅಂದ್ಕೊಂಡಿದೀವಿ.